ಈ ಆ್ಯನ್ಯಲ್ ಡೆಲಿಗೇಟ್ ಮೀಟ್ ಅಂತೇಳಿ ನಮ್ಮ ಒಂದು ಬೆಂಗಳೂರಿನಲ್ಲಿ ಒಂದು 5 ಸರ್ಕಲ್ ಇದೆ, ಮೈಸೂರಿನಲ್ಲಿ 2 ಸರ್ಕಲ್ ಇದೆ, ಒಂದು ವುಮನ್ ಸರ್ಕಲ್ ಇದೆ, ಮತ್ತು 4 ಡಿಸ್ಟಿಕ್ಕು ಮಂಡ್ಯ, ಮಡಿಕೇರಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಹಾಸನ ಜಿಲ್ಲೆಯವರು ಇಲ್ಲಿ ಅವರು ಪ್ರಾರಂಭ ಆಗಬೇಕಾಗಿರೋಂಥ ಸರ್ಕಲ್ ಬಗ್ಗೆ ಒಂದು ಆ್ಯನ್ಯಲ್ ಡೆಲಿಗೇಟ್ ಮೀಟ್ ಅಂತೇಳಿ ಒಂದು ವಿವರವಾಗಿ ನಾವು ಲಾಸ್ಟ್ 2 ವರ್ಷ ಏನು ವ್ಯವಹಾರ ಮಾಡಿದ್ದೀವಿ ಒಬ್ರಿಗೊಬ್ರು, ಮತ್ತು ಹೇಗೆ ಒಬ್ಬರು ಪರಸ್ಪರ ಬೆಳೆದಿದ್ದೀವಿ, ಮತ್ತು ಕೊಲ್ಯಾಬ್ರೇಷನ್ ಬಿಸ್ನೆಸ್ ಏನಾಗಿದೆ, ಅದು ಆ್ಯನ್ಯಲ್ ಡೆಲಿಗೇಟ್ ಬಗ್ಗೆ ಒಂದು ವಿವರಣೆ 2 ದಿನದಲ್ಲಿರುತ್ತೆ. ಮತ್ತು ಮುಖ್ಯವಾಗಿ ನಮ್ಮ ಏನು ಇನ್ವೆಸ್ಟರ್ಸ್ ಮೀಟ್, ನಮ್ಮಲ್ಲಿ ಹೂಡಿಕೆನ ಆ್ಯಂಕರ್ಸ್ ಇನ್ವೆಸ್ಟರ್ಸ್ ಅಂತ ಹೇಳಿ ಒಂದು ಯೋಜನೆ ಮಾಡಿ, ಯಾರೋ 30% ಶೇರ್ ಇಟ್ಕೊಂಡು ಒಂದು ಅವರ ಪ್ರಾಜೆಕ್ಟ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಇನ್ನು ಮಿಕ್ಕಿದ 70%ಗೆ ಬಂಡವಾಳ ಹೂಡಿಕೆಗೆ ಒಟ್ಟಿಗೆ ಸೇರೋ ಅಂಥ ಮೇಯ್ನ್ ಕಾರ್ಯಕ್ರಮ ಇದು. ಸೊ ಕೆಲವು ಇನೋವೇಟಿವ್ ಐಡಿಯಾ ಇದ್ದಾವೆ. ಸುಮಾರು 100ಕ್ಕೂ ಹೆಚ್ಚು ಹೂಡಿಕೆದಾರದ ಇದು ಪ್ರಾಜೆಕ್ಟ್ಗಳು ಬಂದಿದ್ವು. ಅದರಲ್ಲಿ ನಾವು ಫೈನಲ್ ಮಾಡಿ ಪ್ರೆಸೆಂಟೇಷನ್ಗೆ 12 ಅಂತ ಇಟ್ಟಿದ್ದೀವಿ. ಇನ್ನು 20 ಚೆನ್ನಾಗಿದ್ದಾವೆ, ಅವನ್ನ ರಿವ್ಯೂ ಮಾಡೋ ರೀತಿಯಲ್ಲಿ ಇಟ್ಟಿದ್ದೀವಿ. ಸೊ 12 ಪ್ರಾಜೆಕ್ಟ್ನ ನಾವು ಈ ಇವೆಂಟಲ್ಲಿ ಅದನ್ನು ಪರಿಚಯಿಸ್ತೀವಿ. ಅದಕ್ಕೆ ಎಷ್ಟು ಬಂಡವಾಳ ಬೇಕು, ಯಾವ ಬಂಡವಾಳ ಬೇಕು, ಸುಮಾರು ಒಂದು ಪ್ರಾಜೆಕ್ಟ್ 500 ಕೋಟಿ ಟಿಕೆಟ್ ಇದೆ, ಮತ್ತು 3 ಕೋಟಿಯಿಂದ 500 ಕೋಟಿವರೆಗೂ ಬಂಡವಾಳ ಒಟ್ಟಿಗೆ ಹೂಡಿಕೆ ಮಾಡೋಂಥದ್ದು ಪ್ರಸಾರನ ನಾವಿಲ್ಲಿ ಮಾಡ್ತೀವಿ. ಇಲ್ಲಿ ಯಾರೋ ಪ್ರೆಸೆಂಟೇಷನ್ ಕೇಳ್ತಾರೆ, ಕೇಳಿದ ನಂತರ 20 ನಿಮಿಷ ಓಪನ್ ಕ್ವೆಶನ್ಸ್ ಇರುತ್ತೆ. ಇದು ಯಾಕೆ ಸರಿ ಇದೆ, ಸರಿ ಇಲ್ಲ ಅನ್ನೋ ಒಂದು ಚರ್ಚೆ ನಡೆಯುತ್ತೆ, ಒಂದು ಬ್ರೈನ್ ಸ್ಟಾರ್ಮಿಂಗ್ ನಡೀತದೆ. ಆ ನಡೆದ ನಂತರ ಯಾರು ಅವ್ರ ಜೊತೆ ಬಂಡವಾಳ ಹಾಕಬೇಕು ಅನ್ನೋ ರೀತಿಯಲ್ಲಿ ಒಂದು ಆಗುತ್ತೆ. ಮತ್ತು ಮೈಸೂರಿನಲ್ಲಿ ಇವಾಗ 2 ಸರ್ಕಲ್ಲು ತುಂಬ ಶಾರ್ಟ್ ಟೈಮಲ್ಲಿ ಭಾಳ ಅದ್ಭುತವಾಗಿ ಮೈಸೂರು ಸರ್ಕಲ್ ಸೆಂಟ್ರಲ್ ಮತ್ತು ಮೈಸೂರು ಸೆಂಟ್ರಲ್ ನಾಡಪ್ರಭು ಅಂತ 2 ಸರ್ಕಲ್ ಮಾಡಿದ್ವಿ. ಇಲ್ಲಿ FC ನೆಕ್ಸ್ಟ್ ಅಂತ ನಮ್ಮ ರೀಸೆಂಟಾಗಿ ಒಂದು 20 ದಿವಸದ ಮುಂಚೆ ಒಂದು ಆ್ಯಪ್ ಲಾಂಚ್ ಮಾಡಿದ್ದೀವಿ. ಇದು ಮಸ್ಟ್ ಪ್ರಾಬ್ಲಿ ಪ್ರಪಂಚದಲ್ಲಿ ಫಸ್ಟ್ನೇ ಬಾರಿ ಇದರ ಒಂದು ಕಮ್ಯುನಿಟಿ ಆ್ಯಪು, ಆಲ್ ಇನ್ ಒನ್ ಆ್ಯಪು. ಅದರಲ್ಲಿ ನಿಮಗೆ ನೆಟ್ವರ್ಕಿಂಗ್ ಇದೆ, ಬಿಸ್ನೆಸ್ ಕನೆಕ್ಟ್ ಇದೆ, ನಿಮಗೆ ಜಾಬ್ಸ್ ಇದೆ, ಆಮೇಲೆ ಫೀಡ್ಸ್ ಇದೆ, ಮಾರ್ಕೆಟ್ ಪ್ಲೇಸ್ ಇದೆ. ಒಂದೇ ಕಮ್ಯುನಿಟಿ ಒಳಗಡೆ ಪ್ರತಿಯೊಂದೂ ಥರ ಅಂತ ಫಸ್ಟ್ ಟೈಮ್ ಒಂದು ಯೋಚನೆನ ಮಾಡಿದ್ದೀವಿ. ನಮ್ಮ FC ಎಕ್ಸ್ಪೋ ಏನು ಮಾಡ್ತೀವಿ, 3ನೇ ಸಂಚಿಕೆ ಅಷ್ಟರೊಳಗಡೆ 1 ಲಕ್ಷ ಜನ ಹೊಂದಾಣಿಕೆ ಮೆಂಬರ್ಗಳನ್ನ ಅದರೊಳಗಡೆ ತರಬೇಕು ಅನ್ನೋ ಉದ್ದೇಶನ ನಾವು ಇಟ್ಕೊಂಡಿದ್ದೀವಿ. ಅದ್ರ ಪ್ರಾರಂಭ ಮಾಡ್ತಿರೋದು ಬಂದು ನಮ್ಮ ಮೈಸೂರಿನಲ್ಲೇ ಪ್ರಾರಂಭಿಸ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಇವೆಂಟು ನಮ್ಮ ಜನವರಿಲಿ ಏನಿದೆ, ಅದು 3ನೇ FC ಎಕ್ಸ್ಪೋ ಇವೆಂಟ್ ಮಾಡ್ತೀವಿ. ಆ ಇವೆಂಟಿಗೆ ಇವತ್ತೊಂಥರ ಚಾಲನೆ ಕೊಡೋದಕ್ಕೆ ಆ ಆ್ಯಪ್ನ ನಾವು ಮಾಡಿದ್ದೀವಿ. ಆ ಆ್ಯಪು ಎಷ್ಟು ಇಂಟ್ರಾಕ್ಟಿವ್ ಆಗಿದೆ ಅಂದರೆ, ಯೂಶ್ವಲಾಗಿ ಬೇರೆ ಮಾಧ್ಯಮ, ಫೇಸ್ಬುಕ್ ಅಂತ ಮಾಧ್ಯಮ 20-22 ನಿಮಿಷ ಮಾಡ್ತಾ ಇದ್ದಾರೆ. ನಮ್ಮದ್ರಲ್ಲೂ ಇವಾಗ 25-35 ನಿಮಿಷ ತುಂಬ ಜನ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಈ ಆ್ಯಪ್ ಏನಿದೆ, ನಮ್ಮ ಈ ವರ್ಲ್ಡ್ ವೈಡ್ ಗ್ಲೋಬಲಲ್ಲಿ ಎಲ್ಲ ಕಮ್ಯುನಿಟಿ ನಮ್ಮವ್ರು ಏನಿದ್ದಾರೆ ಅವ್ರಿಗೆಲ್ಲ ಒಂದು ಕನೆಕ್ಟ್ ಸಿಗುತ್ತೆ. ಇದರಲ್ಲಿ ಯಾರು ಬೇಕಾದರೂ ಯಾವುದೇ ಕಂಟ್ರಿಯಿಂದನೂ ಬೇಕಾದ್ರೂ ಸಂಪರ್ಕವಾಗಿ ಈ ನಮ್ಮ ಜನ ಜೊತೆ ಇರ್ಬೋದು. ಇಲ್ಲಿ ಏನು ಬಿಸ್ನೆಸ್ ಇದೆ, ಬಿಸ್ನೆಸ್ ಕನೆಕ್ಟ್ ಅಂತ ಮಾಡಿದ್ದೀವಿ, ಲೈವ್ ಆಗಿ ಇದು ಮಾಡ್ಬೋದು ನಾವು. ಸೊ ಈ ರೀತಿ ತುಂಬ FC ನೆಕ್ಸ್ಟ್ ಅನ್ನೋ ಆ್ಯಪ್ನ ಭಾಳ ಅಗ್ರೆಸಿವ್ ಆಗಿ ಲಾಂಚ್ ಮಾಡಲಿ ಒಂದು ಪರಿಸ್ಥಿತಿ ಮಾಡಿದ್ದೀವಿ. ಈ ಸಮಾವೇಶ ಮಾಡ್ತಿರೋದು ಸಂಪೂರ್ಣವಾಗಿ ಒಕ್ಕಲಿಗರಿಗೆ ಮಾತ್ರ. ಯಾಕೆಂದರೆ ಇದು ಮೊದಲನೇ ಉದ್ಯಮಿಗಳ ಹೂಡಿಕೆ ಸಮಾವೇಶ ಮಾಡಿರೋದ್ರಿಂದ ನಮ್ಮಲ್ಲಿ ನಾವು ಫಸ್ಟ್ ಒಂದು ಹೇಗಿದೆ ಏನಿದೆ ಅಂತ ನೋಡೋ ರೀತಿಯಲ್ಲಿ ನಾವು ಫಸ್ಟ್ ಅಂತ ಇದನ್ನು ಮಾಡ್ತಾ ಇದ್ವಿ. ಇನ್ನು ಮುಂದಿನ ದಿನಗಳಲ್ಲಿ ಯಾವ್ದಾರ ಭಾಳ ಇನ್ನೋವೇಟಿವ್ ಐಡಿಯಾ ಇದ್ದು ಯಾರು ಇದ್ದರೆ ನಾವು ಬಂಡವಾಳ ಹಾಕ್ತೀವಿ, ಅವರು ಐಡಿಯಾನ ಪ್ರದರ್ಶಿಸ್ಬೋದು. ಯಾರು ಬೇಕಾದ್ರೂ ಇಡೀ ಕರ್ನಾಟಕದಲ್ಲಿ ಮುಂದೆ ಪ್ರದರ್ಶಿಸ್ಬೋದು. ಯಾರು ಒಬ್ಬ ಉದ್ಯಮಿ ಸ್ಟಾರ್ಟ್ ಮಾಡಬೇಕಂದ್ರೆ ಜವಾಬ್ದಾರಿ ತಗೋಬೇಕು. ಬರೀ ದುಡ್ಡು ಹಾಕೋದು ಒಂದು ವಿಚಾರ ಅಲ್ಲ, ಯಾರು ಅದನ್ನು ಪ್ರೆಸೆಂಟ್ ಮಾಡ್ತಾರೆ 30% ಇನ್ವೆಸ್ಟ್ಮೆಂಟ್ ತೊಗೊಂಡು ಅದನ್ನು ನಡೆಸೋ ಅಂಥ ಶಕ್ತಿ ಇರಬೇಕು. ಅದನ್ನು ಆ್ಯಂಕರ್ ಇನ್ವೆಸ್ಟರ್ ಅಂತ ನಾವು ಕರಿತೀವಿ. ಆ ಆ್ಯಂಕರ್ ಇನ್ವೆಸ್ಟರ್ಸ್ ಮಿನಿಮಮ್ 30% ಬಂಡವಾಳ ಹಾಕೊಂಡು ಇನ್ನು 70%ಗೆ ಮಾತ್ರ ಬಂಡವಾಳ ಕೇಳ್ಬೋದು. ಈ ಕೆಲವರು ಪ್ರೆಸೆಂಟೇಷನ್ ತೊಗೊಂಡ್ಬರ್ತಾರೆ, ಸರ್ ಪೂರ್ತಿ ಬೇರೆಯವ್ರ ಬಂಡವಾಳ ಹಾಕಿ ಅಂತಾರೆ. ಹಾಗೇನಾಗುತ್ತೆ, ಅವ್ರ ಜವಾಬ್ದಾರಿ ಇರಲ್ಲ, ಅವ್ರಿಗೆ ಸೀರಿಯಸ್ನೆಸ್ ಇರಲ್ಲ. ಹಾಗಾಗಿ 30% ಮಿನಿಮಮ್ ಆ್ಯಂಕರ್ ಇನ್ವೆಸ್ಟರ್ ಅಂತೇಳಿ ಅವರು ಅದನ್ನು ಪ್ರಚಾರ ಮಾಡಬೇಕಾಗುತ್ತೆ. ಅದರಲ್ಲಿ ಸೊ ಒಂದು 2000ದಿಂದ 3000 ಜನ ಉದ್ಯಮಿಗಳು ಇಲ್ಲಿ ಭಾಗವಹಿಸೋಂಥ ಇದೆ. ಇದು ಒಂದೊಂದು ಸೆಷನ್ ಬೇರೆ ಬೇರೆ ಇರುತ್ತೆ. ಇನಾಗ್ರೇಷನ್ ಬೇರೆ ಇರುತ್ತೆ, ಅಗ್ರಿಕಲ್ಚರ್ ಸೆಕ್ಟರ್ ಬೇರೆ ಇರುತ್ತೆ, ರಿಯಾಲಿಟಿ ಸೆಕ್ಟರ್ ಬೇರೆ ಇರುತ್ತೆ. ಒಂದೊಂದು ಸೆಕ್ಟರ್ನಲ್ಲೂ ನಾವು ಹೆಚ್ಚು ಕಮ್ಮಿ ಒಂದು 400ರಿಂದ 500ರಿಂದ ಹಿಡಿದು ಒಂದು 4000 ಜನ ನಿರೀಕ್ಷೆ ಇದೆ ಉದ್ಯಮಿಗಳು. ಮತ್ತು 5 ಡಿಸ್ಟಿಕ್ಕಿಂದನೂ ಬರ್ತಾ ಇದ್ದಾರೆ. ನಮ್ಮ ಚಾಮರಾಜನಗರ, ಮಡಿಕೇರಿ, ಮೈಸೂರು, ಮಂಡ್ಯ, ದಕ್ಷಿಣ ಕನ್ನಡ ಜಿಲ್ಲೆ, ಮೈಸೂರು. ಇದು ಮುಖ್ಯವಾಗಿ ನಾವು ಬೆಂಗಳೂರಿನಲ್ಲಿ ಪ್ರತಿ ವರ್ಷ ಮಾಡ್ತಾ ಇದ್ವಿ. ಔಟ್ ಸ್ಟೇಷನ್ಗೆ ಹೋಗಿ ಮಾಡಬೇಕಂತ ಉದ್ದೇಶ ಇಟ್ಟು ಆ 5 ಜಿಲ್ಲೆನ ಫೋಕಸ್ ಮಾಡಿ ನಾವು ಮೈಸೂರಿನಲ್ಲಿ ಮಾಡ್ತಾಯಿದ್ವಿ.